ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಬನ್ನಿ ಇವತ್ತಿನ ವಿಡಿಯೋಕ್ಕೆ ವೆಲ್ಕಮ್. ದಿನ ಬೆಳಗ್ಗೆ ಥರ ಇವತ್ತು ಕೂಡ ಡ್ಯೂಟಿಗೆ ರೆಡಿಯಾಗಿ ಹೊರಟಿದ್ದಾರೆ. ಅವ್ರನ್ನ ಹೊರಗಡೆ ಕಳಿಸ್ಬಿಟ್ಟು ನಾನು ಅಥರ್ವ ಇಬ್ಬರು ಏನು ತಿಂಡಿ ಮಾಡೋದು ಅಂತ ಹೇಳಿ ಮನೇಲಿರೋ ದೋಸೆ ಹಿಟ್ಟನ್ನು ದೋಸೆ ಹಾಕ್ಕೊಂಡು ದೋಸೆನ ತಿಂತಾ ಇದ್ದೀವಿ. ದೋಸೆನ ಮಾಡಿದ್ಮೇಲೆ ಏನು ಮಾಡ್ತಿದ್ದೀವಿ ಅಂತ ಅನ್ಕೊತೀರಾ? ಬನ್ನಿ ಮುಂದೆ ಏನು ಮಾಡ್ತೀವಿ. ಇವತ್ತಂತೂ ನಮ್ಮ ಮನೇಲಿ ಭರ್ಜರಿ ಕೆಲಸ ಇದೆ. ಹಾಗೆ ನಾನು ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ನ ಆರ್ಡ್ರ್ ಮಾಡಿದ್ದೆ. ಅದು ಆವಾಗಷ್ಟೇ ಬಂದಿತ್ತು. ನಮ್ಮ ಅಥರ್ವನೇ ಕೆಳಗಡೆ ಹೋಗಿ ತಗೊಬರ್ತೀನಿ ಮಮ್ಮಿ, ನೀನೇನು ಬರೋದು ಬೇಡ ಅಂತ ಹೇಳಿ ಅಥರ್ವನೇ ಹೋಗಿ ತಗೊಬಂದ ಪಾರ್ಸಲ್ನ. ಸರಿ, ಇದು ಹೇಗಿದೆ ನೋಡೋಣ, ಓಪನ್ ಮಾಡಿ ನೋಡೋಣ, ಸೆಟ್ ಮಾಡೋಣ ಅಂತ ಹೇಳಿ ಬಂದ್ವಿ. ಓಪನ್ ಮಾಡಿ ನೋಡಿದ್ವಿ. ಇದೇನಪ್ಪ ಇಷ್ಟು ಸಣ್ಣ ಬಾಕ್ಸಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಹೇಗೆ ಬರುತ್ತೆ, ಅಷ್ಟೊಂದು ವೆಯ್ಟು ಇಲ್ವಲ್ಲ ಅಂತ ಅಂದ್ಕೊಂಡ್ವಿ. ನಾವು ಮಾಡಿರೋದು ಪ್ಲಾಸ್ಟಿಕ್ ಸ್ಲಿಪ್ಪರ್ ಸ್ಟ್ಯಾಂಡು. ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡು ಮಾಡಿದೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ತು. ಜಸ್ಟು 250 ಅನ್ಕೊತೀನಿ ಅಷ್ಟೇ. ಇದು ಕಾಸ್ಟ್ಲಿದೇನಲ್ಲ. ಆದರೂ ನಾವು ನೋಡೋಣ ಹೇಗೆ ಬರುತ್ತೋ ಇಲ್ಲೋ, ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಕಳ್ಸೋಣ ಅಂತ ಹೇಳಿ ಬುಕ್ ಮಾಡಿದ್ದೆ. ಆದರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದೊಂದೇ ಪಾರ್ಟ್ಸ್ ಕೊಟ್ಟಿದ್ದಾರೆ, ನಾವೇ ಸೆಟ್ ಮಾಡ್ಕೋಬೇಕು. ನಾವು ಮೊದಲೆಲ್ಲ ಸ್ಲಿಪ್ಪರ್ ಸ್ಟ್ಯಾಂಡ್ಗೆ ಅಷ್ಟೊಂದು ಸ್ಲಿಪ್ಪರ್ ಯೂಸ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಇಟ್ಕೊತಾ ಇದ್ವಿ. ಹಾಗಾಗಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇದುವರೆಗೂ ನಾವು ತಗೊಂಡಿರಲಿಲ್ಲ. ಸರಿ, ಒಂದು ಆರ್ಡ್ರ್ ಮಾಡೋಣ ಇರಲಿ ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿದ್ವಿ. ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಾಯ್ತು ಅಲ್ವಾ ಸ್ಲಿಪ್ಪರ್ ಸ್ಟ್ಯಾಂಡ್ ಅಂತೂ. ನನ್ನ ಜೊತೆಗೆ ನಮ್ಮ ಅಥರ್ವ ಕೂಡ ಹೆಲ್ಪ್ ಮಾಡ್ದೆ. ನಾನು ಏನು ಕೆಲಸ ಮಾಡಿದ್ರೂ ಬಂದುಬಿಡ್ತಾನೆ, ನಾನು ಮಾಡ್ತೀನಿ ಮಮ್ಮಿ ಅಂತ ಹೇಳಿ. ಹಾಗೆ ಬಂದ್ವಿ, ಹೊರಗಡೆ ತಗೊಂಡೋಗಿ ಸ್ಲಿಪ್ಪರ್ ಕೂಡ ಎಲ್ಲದನ್ನು ಜೋಡಿಸಿಟ್ಟು ಬಂದ್ವಿ. ನಮ್ಮ ಮನೇಲಿ ನಾವು ಮೊದಲೇ ಇಬ್ಬರೇ ಇದ್ವಿ, ಈಗ 4 ಜನ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಸ್ಲಿಪ್ಪರ್ಸು ಜಾಸ್ತಿ ಆಗಿದೆ. ಹಾಗಾಗಿ ಸ್ಲಿಪ್ಪರ್ ಸ್ಟ್ಯಾಂಡ್ನ ಬುಕ್ ಮಾಡಿದ್ದೆ. ಆಮೇಲೆ ಒಳಗಡೆ ಬಂದು ನೋಡ್ತೀನಿ, ಫ್ರಿಜ್ಜು ಫುಲ್ಲು ಐಸ್ ಗೆಡ್ಡೆ ಕಟ್ಟಿಬಿಟ್ಟಿತ್ತು. ಸರಿ, ಒಂದು ಬಟನ್ ಒತ್ಬಿಡೋಣ, ನೀರೆಲ್ಲ ಇಳಿಯುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಹಾಗೆ ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲದನ್ನು ಐಟಮ್ಸ್ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಹೂ ಕೂಡ ತುಂಬ ಇತ್ತು. ನಮ್ಮ ಊರಿಂದ ನಮ್ಮ ಅತ್ತೆ ಮಾವ ಕಳಿಸ್ಕೊಟ್ಟಿದ್ರು. ಆ ಹೂವನ್ನ ಎಲ್ಲ ಜೋಡಿಸಿಟ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ಹೇಗೂ ನ್ಯೂ ಇಯರ್ ಹತ್ರ ಬಂತಲ್ವ, ಹಾಗೆ ಸಂಕ್ರಾಂತಿ ಬಂತು, ಮನೆಗೆ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಸಂಕ್ರಾಂತಿ ಫೆಸ್ಟಿವಲ್ ಅಂದರೆ ತುಂಬ ಜೋರಾಗೆ ಮಾಡ್ತಾರೆ. ಹೈದ್ರಾಬಾದು, ಆಂಧ್ರದಲ್ಲಿ ಫೇಮಸ್ಸು. ನಾವು ದೀಪಾವಳಿ ಎಲ್ಲ ಹೇಗೆ ಮಾಡ್ಕೊತೀವೋ ಹಾಗೆ ಸಂಕ್ರಾಂತಿನ ಆಚರಣೆ ಮಾಡ್ತಾರೆ. ಸರಿ, ಸಂಕ್ರಾಂತಿ ಹಬ್ಬಕ್ಕೆ ಕ್ಲೀನ್ ಆದಂಗೆ ಆಗುತ್ತೆ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಅಥರ್ವ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ನೋಡಿ ಅವನೇನು ಮಾಡ್ತಾ ಇದ್ದಾನೆ ಅಂತ ಹೇಳಿ. ಸೋಪ್ ಬಾಕ್ಸು ಹಾಗೆ ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದಾನೆ. ಅವನಿಗೊಂದೇನೋ ಒಂದು ಕೆಲಸ ಕೊಟ್ಟರೆ ನಾವು ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ಕೋಬೋದು. ಇಲ್ಲ ಅಂದರೆ ನಮಗೆ ಫುಲ್ಲು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ. ಸರಿ ಅಂತ ಹೇಳಿ ಇರೋ ಐಟಮ್ಸ್ನೆಲ್ಲ ಜೋಡಿಸಿಟ್ಕೊಂಡೆ. ಹೇಳಬೇಕು ಅಂದರೆ ಫ್ರಿಜ್ ಒಳಗಡೆ ತರಕಾರಿ ಇಡೋಕ್ಕಿಂತ ನಾವು ಬೇರೆ ಬೇರೆ ಐಟಮ್ಸ್ ಇಡೋದೇ ಜಾಸ್ತಿ. ಯಾಕಂದರೆ ಯಾವುದೇ ಹುಳ ಆಗೋ ಐಟಮ್ಸ್ ಇದ್ರೂ ನಾವು ಫ್ರಿಜ್ಜಲ್ಲಿ ತಂದು ಇಟ್ಬಿಡ್ತೀವಿ. ಯಾವುದಾದ್ರು ಸೀಡ್ಸು, ಯೂಸ್ ಮಾಡಿರೋಂಥ ಪ್ಯಾಕೆಟು ಯಾವುದೇ ಇದ್ರೂ ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಹಾಗಾಗಿ ತರಕಾರಿನ ನಾವು ಇಡೋದು ಕಡಿಮೆ. ಹಾಗೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಮೇಲ್ಗಡೆ ಖಾಲಿಯಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರ ಫೋಟೋನ ಫ್ರೇಮ್ ಹಾಕ್ಸಿಟ್ಟಿದ್ವಿ, ಅದನ್ನು ಅಲ್ಲೇ ಇಟ್ಟೆ. ಹಾಗೆ ಮನೆಯೆಲ್ಲ ತುಂಬ ಗಲೀಜಾಗಿತ್ತು. ಅಡುಗೆ ಮನೆಯಲ್ಲಂತೂ ಬಾಕ್ಸ್ ಜೋಡಿಸಲ್ಲಂತೂ ಎಷ್ಟೊಂದಾಗಿದೆ ಅಂದರೆ ನಿಜವಾಗ್ಲೂ ಇದು ನಾನೇ ಹೀಗೆ ಇಟ್ಕೊಂಡಿದ್ದೀನಲ್ಲ ಅಂತ ಅನಿಸ್ತಾ ಇತ್ತು. ಸರಿ ಅಂತ ಹೇಳಿ ಎಲ್ಲದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮನೇಲಿ ಮಕ್ಕಳಿರೋದ್ರಿಂದ, ಹುಡುಗರಿರೋದ್ರಿಂದ ಎಷ್ಟೇ ಕ್ಲೀನ್ ಮಾಡಿದ್ರೂ ಕ್ಲೀನೇ ಆಗಲ್ಲ. 1-2 ದಿನಕ್ಕೆ ಮತ್ತೆ ಅವು ಚಲ್ಲಪಿಲ್ಲಿ ಆಗೇ ಆಗುತ್ತೆ. ಸರಿ ಅಂತ ಹೇಳಿ ನಾವನ್ನೆಲ್ಲ ನೀಟಾಗಿ ತೆಗೆದು ಧೂಳು ಹೊಡೆದು ಜೋಡಿಸ್ಕೊಳಕ್ಕೆ ಅಂತೇಳಿ ಎಲ್ಲ ತೆಗಿತಾ ಇದ್ದೀನಿ. ಇವತ್ತು ಕ್ಲಿಯರ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದಷ್ಟು ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಇದನ್ನು ಫೋಲ್ಡರ್ಸ್ನು ಖಾಲಿ ಮಾಡಿ ಇಡ್ತಾ ಇದ್ದೀನಿ. ಐಟಮ್ಸ್ನೆಲ್ಲ ತೆಗೆದು ತೊಳೆಯೋಣ ಅಂತ ಹೇಳಿ ನಮ್ಮ ಅಥರ್ವ ಏನು ಮಾಡ್ತಿದ್ದಾನೆ, ಮಮ್ಮಿ ನಾನು ತೊಳಿತೀನಿ ಕೊಡು ಅಂತ ಹೇಳಿ ಒಂದು 4 ಬಾಕ್ಸ್ ತಗೊಬಂದು ಕೂತ್ಕೊಂಡಿದ್ದಾನೆ. ಅವ್ನು ತೊಳಿತಾನೋ ಬಿಡ್ತಾನೋ ಸೆಕೆಂಡರಿ. ನನಗಂತೂ ಸ್ವಲ್ಪ ಈಸಿ ಆಗುತ್ತೆ. ಅವ್ನು ಬಾಲ್ಕನಿಲಿ ಕೂರಿಸ್ಬಿಟ್ರೆ ನಾನು ಒಳಗಡೆ ಕೆಲಸ ಮಾಡ್ಕೋಬೋದು ಅಂತ ಹೇಳಿ ಅವನಿಗೆ ಬಾಲ್ಕನಿಲಿ ಬಿಟ್ಬಿಟ್ಟು ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೆಂಗೆ ವಾಶ್ ಮಾಡ್ತಿ ತೋರಿಸು ಒಂದ್ಸರಿ, ಹೆಂಗೆ ವಾಶ್ ಮಾಡಿದೆ ಹಂಗಾ. ಹಾಗೆ ಎಲ್ಲ ಬಾಕ್ಸ್ಗಳ್ನೂ ತೆಗೆದು ಹೊರಗಡೆ ಇಟ್ಬಿಟ್ಟು ವಾಶ್ ಮಾಡೋಣ. ಇವತ್ತು ವಾಶ್ ಮಾಡೋಕ್ಕಾಗಲ್ಲ, ನಾಳೆ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಫೋಲ್ಡರ್ನ ಖಾಲಿ ಮಾಡಿ ಇಟ್ಟಿದ್ದೀನಿ. ಒಳಗಡೆ ಎಲ್ಲ ಸ್ವಲ್ಪ ಕವರು, ಸೀಡ್ಸು ಎಲ್ಲ ಅಂಟಿಸೋದಿತ್ತು, ಹಾಗಾಗಿ ಹೊರಗಡೆ ಇಟ್ಟೆ. ಸಂಜೆ ಆಯಿತು, ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು. ಬರಬೇಕಾದ್ರೆ ಅವರು ಏನಾದರೂ ತಿನ್ನೋಕ್ಕೆ ತರೋ ಅಭ್ಯಾಸ ಜಾಸ್ತಿ. ಈ ದಿನ ಗೋಬಿ ರೈಸ್ ತಗೊಬಂದಿದ್ದಾರೆ. ಗೋಬಿ ರೈಸ್ ತಿಂದಾದಮೇಲೆ ನನಗೆ ಇವತ್ತು ಅಡುಗೆ ಮಾಡೋಕ್ಕೆ ಆಗಿರಲಿಲ್ಲ ಮನೆಯಲ್ಲಿ. ಹಾಗಾಗಿ ಬಿರಿಯಾನಿ ಕೂಡ ತಗೊಬನ್ನಿ ಅಂತ ಹೇಳಿ ಹೇಳ್ತಾ ಇದ್ದೆ. ಹಾಗೆ ಬರಬಾರ್ದಿದ್ದಂಗೆ ವೀಡಿಯೋನ
ಕ್ಯಾಚ್ ಮಾಡ್ತಾ ಇದೆಯಾ, ವಿಡಿಯೋ ಹಿಡಿತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಅವರಿಗೆಲ್ಲ ಒಂದು ಸ್ವಲ್ಪ ವೀಡಿಯೋದಲ್ಲಿ ಬರಬೇಕು ಅಂದರೆ ನಾಚಿಕೆ. ನಾವು ಕೆಲಸ ಮಾಡೋದನ್ನ ವಿಡಿಯೋ ಯಾರಾದರೂ ಮಾಡೋರಿದ್ದರೆ ನಮಗೆ ಈಸಿ ಆಗುತ್ತೆ ಅಂದ್ಕೊತೀವಿ. ಆದರೆ ನಾವೇ ಕೆಲಸ ಮಾಡಿ ನಾವೇ ವಿಡಿಯೋ ಮಾಡ್ಕೊಳೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸರಿ ಅಂತ ಹೇಳಿ ಅವರು ಗೋಬಿ ಮಂಚೂರಿ ಗೋಬಿ ರೈಸ್ ತಂದಿದ್ದರು. ಅದು ನಮ್ಮ ಅಥರ್ವ ಅದೇ ಟೈಮಲ್ಲಿ ಮಲಗಿದ್ದ. ಡ್ಯಾಡಿ ಬಂದರು ಎದ್ದೇಳು ಅಂದರು, ಹೇಳ್ತಾ ಇರಲಿಲ್ಲ. ಡ್ಯಾಡಿ ವಾಯ್ಸ್ ಕೇಳಿದ್ಮೇಲೆ ಹೇಳ್ತಾನೇನೋ ಅಂತ ಹೇಳಿ ಒಳಗಡೆ ಬಂದ್ವಿ. ನೋಡಿ ನಮ್ಮ ಅಥರ್ವಂಗೆ ಎದುರುಗಡೆ ಹೋಗಿ ಡ್ಯಾಡಿ ಗೋಬಿ ರೈಸ್ ತಂದಿದ್ದಾರೆ, ಎದ್ದೇಳು ಚಿನ್ನ ಅಂತ ಹೇಳ್ತೀವಿ. ಇವಾಗಷ್ಟೇ ಕಂಡುಬಿಟ್ಟಿದ್ದಾನೆ ನಮ್ಮ ಅಥರ್ವ, ಎದ್ದಿದ್ದಾನೆ. ಡ್ಯಾಡಿ ವಾಯ್ಸ್ ಕೇಳಿದ್ರೆ ಸಾಕು ಮಧ್ಯರಾತ್ರಿಲಾದರೂ ಎದ್ದೇಳ್ತಾನೆ, ಡ್ಯೂಟಿಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟು. ಇತ್ತೀಚೆಗೊತ್ತು ನಮ್ಮ ಮನೇಲಿ ತುಂಬ ಸಿಕ್ಕಾಪಟ್ಟೆ ಮಸ್ಕಿಟೋಸ್ ಸೊಳ್ಳೆ ಆಗಿಬಿಟ್ಟಿದ್ದಾವೆ. ಡೇ ಟೈಮ್ ಅನ್ನೋ ಹೋಗಿಲ್ಲ, ನೈಟ್ ಟೈಮ್ ಅನ್ನೋ ಹೋಗಿಲ್ಲ. ಪಾಪ ನಮ್ಮ ಅಥರ್ವನಂತೂ ಕಚ್ಚಿ ತಿಂದುಬಿಟ್ಟಿದ್ದಾವೆ. ಅವನು ಅದೇ ಹೇಳ್ತಾ ಇದ್ದಾನೆ, ಮಮ್ಮಿ ಮಸ್ಕಿಟೋಸ್ ಇದ್ದಾವೆ ಅಂತ ಹೇಳಿ. ಹಾಗೆ ಡೈಲಿ ಬರ್ತಿದ್ದಂಗೆ ನನಗೆ 500, ನಮ್ಮ ಅಥರ್ವಂಗೆ 50 ರೂಪಾಯಿ ಕೊಡೋ ಅಭ್ಯಾಸ ಇದೆ ನಮ್ಮ ಹಸ್ಬೆಂಡ್ ಅವರಿಗೆ. ಏನೋ ಒಂಚೂರು ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಕೊಟ್ರೆ ಸೇವಿಂಗ್ ಆಗುತ್ತೆ ಅಂತ ಹೇಳಿ ಅವರ ಅನಿಸಿಕೆ. ನೈಟ್ಗೆ ಏನೂ ಅಡುಗೆ ಮಾಡಿಲ್ಲ ಅಂತ ಹೇಳಿದೆ, ಬಿರಿಯಾನಿ ತಿನ್ನೋಣ ಅನಿಸ್ತಾ ಇದೆ, ಇವತ್ತು ಹೋಗಿ ಬಿರಿಯಾನಿ ತಗೊಬನ್ನಿ ಅಂದೆ. ಅದ್ರ ಜೊತೆಗೆ ಹಾಗೆ ಐಸ್ ಕ್ರೀಮ್ ಕೂಡ ತಂದಿದ್ದಾರೆ. ಐಸ್ ಕ್ರೀಮು ಜ್ಯೂಸು ಬಿರಿಯಾನಿ ಮನೆಗೆ ಬಂತು. ಸರಿ ಬನ್ನಿ ಅಂತ ಹೇಳಿ ನಮ್ಮ ಅಥರ್ವಂಗೂ ನನಗೂ ಫ್ಲೇವರ್ ಬೇರೆ ಬೇರೆ ಆಗಿತ್ತು. ಅವನಿಗೆ ಯಾವ ಫ್ಲೇವರ್ ಬೇಕು ಅಂತ ಕೇಳಿದ್ರೆ ಅವನು ಯಾವುದು ಚಾಕ್ಲೇಟ್ ಫ್ಲೇವರ್ ತಗೊಬಂದಿದ್ದ. ನಾನು ಸ್ಟ್ರಾಬೆರಿ ಫ್ಲೇವರ್ ಬೇಕು ಅಂತ ಹೇಳಿದ್ದೆ, ಹಾಗಾಗಿ ಸ್ಟ್ರಾಬೆರಿ ತಂದಿದ್ದರು. ಆದರೆ ಏನು ಮಾಡೋದು, ಮನೆಗೆ ಬಂದ ಮೇಲೆ ಉಲ್ಟಾ ಪಲ್ಟಾ ಆಗೋಯ್ತು. ನನ್ನ ಐಸ್ ಕ್ರೀಮ್ ಅವನು ತಗೋಬಿಟ್ಟ, ಕಲರ್ ನೋಡಿಬಿಟ್ಟು ಅವನ ಐಸ್ ಕ್ರೀಮ್ನ ನನಗೆ ಕೊಟ್ಟ. ಸರಿ ಅಂತ ಹೇಳಿ ಇಬ್ಬರು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀವಿ, ಅವನ ಐಸ್ ಕ್ರೀಮ್ ಹೇಗಿದೆ, ನನ್ನ ಐಸ್ ಕ್ರೀಮ್ ಹೇಗಿದೆ ಅಂತ ಹೇಳಿಬಿಟ್ಟು ಇಬ್ಬರನ್ನ ತಿಂದ್ವಿ. ಹಾಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಕೂತ್ಕೊಂಡು ಮಾತಾಡಿ ಆಟ ಆಡಿ, ಸರಿ ಹೇಗೂ ಬಿರಿಯಾನಿ ಇದೆ ಅಲ್ವಾ, ಕೆಲಸ ಏನೂ ಮಾಡೋದಿಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸರಿ ಇವಾಗ ಬಿರಿಯಾನಿ ತಿನ್ನೋಣ ಅಂತ ಹೇಳಿ ಬಿರಿಯಾನಿನ ಪ್ಲೇಟಲ್ಲಿ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ. ನಮ್ಮ ಅಥರ್ವಂಗೆ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಇಷ್ಟ ಅಂದರೆ ಬೇರೆ ಯಾವ ಅಡುಗೆ ಆದರೂ ನಾವೇ ತಿನ್ನಿಸ್ಬೇಕು, ಬಿರಿಯಾನಿ ಆದರೆ ಮಾತ್ರ ಅವನೇ ತಿನ್ನೋಕೆ ಕೂತ್ಕೊತಾನೆ. ಎದುರುಗಡೆ ಬಂದು ಕೂತಿದ್ದಾನೆ, ನನಗೂ ಬಿರಿಯಾನಿ ತಿನ್ನಿಸು ಮಮ್ಮಿ ಅಂತ ಹೇಳಿಬಿಟ್ಟು. ನಾನು ತಿಂದಾಯಿತು, ನಮ್ಮ ಮನೆಯವರು ಬಂದರು, ಅವರು ತಿಂತಾ ಇದ್ದಾರೆ. ಬಿರಿಯಾನಿ ಅಂತೂ ಸಖತ್ತಾಗಿತ್ತು. ಫ್ರೈ ಪೀಸ್ ಬಿರಿಯಾನಿ ತಗೊಬಂದಿದ್ರು. ಇಲ್ಲೇ ನಮ್ಮ ಹತ್ತಿರದಲ್ಲಿರೋ ರೆಸ್ಟೋರೆಂಟಲ್ಲೇ ತಗೊಬಂದಿರೋದು, ಅಷ್ಟೊಂದೇನು ದೂರ ಆಗೋದಿಲ್ಲ. ಹಾಗೆ ನಮ್ಮ ಅಥರ್ವನ ಕುಚ್ಚೆ ಅಷ್ಟೇ ನೋಡಿ ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅವನ ಆ್ಯಕ್ಷನ್ ನೋಡಿ, ಅವನ ಪೋಸ್ ನೋಡಿ ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ತುಂಬ ಸಿಕ್ಕಾಪಟ್ಟೆ ತಲೆಹರಟೆ. ಒಂದು ಹೆಣ್ಮಗುನ ಮನೇಲಿ ನೋಡ್ಕೋಬೋದು, ಅದೇ ಒಂದು ಗಂಡು ಮಗು ಆಯಿತು ಮನೆಯಲ್ಲಿ ಅಂದರೆ ಭಾಳ ತೀಟೆ ಮಾಡ್ತಾರೆ. ನಿಮ್ಮನೆ ಮಕ್ಕಳು ಹೇಗೆ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟೆಲ್ಲ ಮಾಡಿಬಿಟ್ಟು ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನು ಅನಿಸ್ತು ಅಂತ ಹೇಳಿಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು